ಆದರೆ ಇವತ್ತಿನ ಹೊಸ ತಂತ್ರಜ್ಞಾನದ ಯುಗದಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡುವುದರ ಬಗ್ಗೆ, ದುರುಪಯೋಗ ಮಾಡುವುದರ ಬಗ್ಗೆ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳ ಹೆಸರಿನಲ್ಲಿಯೇ ಈ ಎಲ್ಲ ವಂಚನೆಗಳು ಆಗ್ತಾ ಇರುವಂಥದ್ದು ಮತ್ತು ಲಕ್ಷಾಂತರ ರೂಪಾಯಿಯ ಹಣ ದುರ್ವಿನಿಯೋಗ ಅಥವಾ ವಂಚನೆ ಆಗ್ತಾ ಇರುವಂಥದ್ದು ಬಹಳಷ್ಟು ಪ್ರಕರಣಗಳು ಕಾಣ್ತಾ ಇದೆ. ಸಾಕಷ್ಟು ಗೃಹ ಸಚಿವರು ಅವರ ಉತ್ತರದಲ್ಲಿ ಇದರ ಬಗ್ಗೆ ತೆಗೆದುಕೊಂಡಿರುವ ಕ್ರಮಗಳನ್ನು ಹೇಳಿದ್ದಾರೆ. ಆದರೆ ನನ್ನ ವಿನಂತಿ ಇರುವಂಥದ್ದು, ಇದಿಷ್ಟೇ ಸಾಕಾಗುವುದಿಲ್ಲ ಅಂತ ಹೇಳುವಂಥದ್ದು ನನ್ನ ಆಗ್ರಹ. ಯಾಕೆಂತ ಹೇಳಿದರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕರಣಗಳು ಬರ್ತಾ ಇರುವುದರ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಲ್ಲಿ ವಿಶೇಷವಾದಂತಹ ಕಾರ್ಯಯೋಜನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ಏನು ಹೊಸ ಯೋಜನೆಗಳು ಏನಾದರೂ ಆಗಿದೆ ಅಂತ ಹೇಳಿ ಆದರೆ ಗೃಹ ಸಚಿವರು ತಿಳಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ. ಮಾನ್ಯ ಸಭಾಪತಿಗಳೇ, ಈ ಡಿಜಿಟಲ್ ಫ್ರಾಡ್ ಇದು ದಿನಕ್ಕೆ ಹೊಸದಾಗಿ ಇರೋದ್ರಿಂದ ದಿನಕ್ಕೆ ಭಾಳ ಜಾಸ್ತಿ ಆಗ್ತಾ ಇದೆ. ನಮಗೆ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಪರಾಧಗಳು ಯಾವುದಾದ್ರೂ ಇವತ್ತಿನ ದಿವಸ ಆಗ್ತಾ ಇದೆ ಅಂದರೆ ಅದು ಡಿಜಿಟಲ್ ಫ್ರಾಡ್. ಇದನ್ನು ಈಗ ನಾವು ಹೊಸದಾಗಿ ಇನ್ನೂ ಒಂದು ಅದರಲ್ಲಿ ಒಂದು ಹೊಸ ಆವಿಷ್ಕಾರಗಳನ್ನು ಕಂಡಿಟ್ಕೊಂಡಿದ್ದಾರೆ, ಡಿಜಿಟಲ್ ಅರೆಸ್ಟ್. ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಂಟಿಮಿಡೇಷನ್ ಮಾಡೋದು. ನಿಮಗೆ ಫೋನ್ ಬರುತ್ತೆ ಎಲ್ಲಿಂದನೋ, ಫೋನ್ನಲ್ಲಿ ನಿಮಗೆ ಅವರು ತಿಳಿಸ್ತಾರೆ, ನೋಡಿ ನಾವು CBIಯಿಂದ ಮಾತಾಡ್ತಾ ಇದ್ದೀವಿ, ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ಮಾತಾಡ್ತಾ ಇದ್ದೀವಿ, ಇಲ್ಲ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇದ್ದೀವಿ, ನಿಮಗೆ ಒಂದು ಪಾರ್ಸೆಲ್ ಬಂದಿದೆ, ಆ ಪಾರ್ಸೆಲನ್ನು ನೀವು ಅದರಲ್ಲಿ ಡ್ರಗ್ಸು ಬಂದಿದೆ, ಅದರಿಂದ ನೀವು ಬಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರಬೇಕು, ಇಲ್ಲ ನಾವು ಹೇಳಿದ ಕಡೆ ಬರಬೇಕು ಅಂತ ಹೇಳಿ ಅವರು ಒಂದು ಫಾಲ್ಸ್ ನಂಬರಿಂದ ಮಾಡಿ ಅವರನ್ನು ಎಲ್ಲಾದರೂ ಒಂದು ಹೋಟೆಲ್ ರೂಮಿಗೋ ಅಥವಾ ಯಾವುದಾದ್ರೂ ಒಂದು ನಿಗದಿತವಾದಂಥ ಸ್ಥಳಕ್ಕೆ ಕರೆಸ್ಕೊಂಡು ಅವರ ಅಕೌಂಟ್ಸ್ ಎಲ್ಲ ಡೀಟೇಲ್ಸ್ ತೊಗೊಂಡು ಅವರ ಅಕೌಂಟ್ಸ್ನಲ್ಲಿ ಹಣ ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಆ ಹಣನೂ ಕೂಡ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲದ್ರೆ ಅವರಿಗೆ ಹೇಳ್ತಾರೆ, ನೋಡಿ ನೀವು ಕೊಡಲಿಲ್ಲ, ಇಷ್ಟು ಹಣ ಕೊಡಬೇಕು, ಕೊಟ್ಟರೆ ನಿಮ್ಮ ಕೇಸೆಲ್ಲ ಬಿಟ್ಬಿಡ್ತೀವಿ, ಇಲ್ಲದೇ ಇದ್ದರೆ ನೀವು ಹಣ ಕೊಡಬೇಕು ಅಂತ. ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಡಿಜಿಟಲ್ ಅರೆಸ್ಟ್ ಅಂತ. ಅವ್ರನ್ನ ಅರೆಸ್ಟ್ ಮಾಡ್ದಂಗೆ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲರೂ ಒಂದು ಕನ್ಫೈನ್ಮೆಂಟ್ ಮಾಡಿ. ಇದಕ್ಕೆ ಡಿಜಿಟಲ್ ಅರೆಸ್ಟ್ ಅಂತ. ಈ ಸಂಖ್ಯೆ ಭಾಳ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ, ಇಡೀ ದೇಶದಲ್ಲೇ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಈಗಾಗಲೇ ನಾವು 641 ಈ ವರ್ಷದಲ್ಲಿ 641 ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಅದರಲ್ಲಿ ಸುಮಾರು 27 ಜನನ ಅರೆಸ್ಟ್ ಮಾಡಿದ್ವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದರಲ್ಲಿ ಹಣ ಎಷ್ಟು ಇದಾಗಿದೆ ಅಂದರೆ 109 ಕೋಟಿ ಹಣ ಇದರಲ್ಲಿ ಈ ವಂಚನೆಯ ಮೊತ್ತ. ಅದರಲ್ಲಿ ನಾವು ಈಗ ಪೊಲೀಸ್ನವರು ವಶಪಡಿಸ್ಕೊಂಡಿರ್ತಕ್ಕಂಥದ್ದು 9 ಕೋಟಿನ ವಶಪಡಿಸಿ, ಇನ್ನೂ 100 ಕೋಟಿ ನಮಗೆ ಸಿಗ್ತಾ ಇಲ್ಲ. 27 ಜನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಇದನ್ನು ಜನಗಳಿಗೆ ಗೊತ್ತಾಗಬೇಕು. ಜನಗಳಿಗೆ ಗೊತ್ತಾದರೆ ಅವರು ತಿಳ್ಕೊಳ್ತಾರೆ. ನೋಡಿ ಈ ರೀತಿ ಅವ್ರು ಏನು ಮಾಡ್ತಾರೆ, ಒಂದು ಪೊಲೀಸ್ ಸ್ಟೇಷನ್ನೇ ಸೆಟಪ್ ಮಾಡಿಬಿಡ್ತಾರೆ. ಅವ್ನು ಫೋನ್ ಮಾಡುವಾಗ ವಿಡಿಯೋ ಕಾಲ್ ಮಾಡಿ ಅವ್ರು ತೋರಿಸ್ತಾರೆ, ನೋಡಿ ನಾ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದೀನಿ, ಇದೇ ಪೊಲೀಸ್ ಸ್ಟೇಷನ್ ಅಂತ. ಅವನು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಿರ್ತಾನೆ. ಆ ರೀತಿ ಎಲ್ಲ ಒಂದು ಪ್ರೊಜೆಕ್ಟ್ ಮಾಡಿ ತೋರಿಸ್ತಾರೆ. ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವರಿಗೆ, ಜನರಿಗೆ ಇದನ್ನೆಲ್ಲ ನಾವು ಪೊಲೀಸ್ ಇಲಾಖೆಯಿಂದ ವಿಡಿಯೋಗಳು ಮಾಡಿ ಯಾವ ರೀತಿ ಇವ್ರು ಮಾಡ್ತಾರೆ, ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ನಲ್ಲಿ, ಆಮೇಲೆ ವಾಟ್ಸಪ್ಗಳಲ್ಲಿ ಎಲ್ಲ ಹಾಕ್ತಾ ಇದ್ದೇವೆ. ಅದರ ಜೊತೆಗೆ ಈ ಶಾಲಾ ಕಾಲೇಜುಗಳಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ಅಧಿಕಾರಿಗಳು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಸ್ಟೂಡೆಂಟ್ಸ್ಗಳಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಕ್ರಮ ತಗೊಳ್ತೀವಿ. ಈಗಾಗಲೇ ಈ ಇನ್ಸ್ಟಾಗ್ರಾಮ್ನಲ್ಲಿ, ಆಮೇಲೆ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ನಲ್ಲಿ ದಿನನಿತ್ಯ ನಾವು ಅದನ್ನು ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಕ್ರಮ ತಗೊಳ್ತೇವೆ. ಜೊತೆಗೆ ರಿಜಿಸ್ಟ್ರೇಷನ್ ಕೂಡ, ಕೇಸಸ್ ಬಂದಂಥ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ತಮ್ಮ ಗಮನಕ್ಕೆ.